ತಂದೆ ನಾರಾಯಣ, ನಮಸ್ಕಾರಗಳು. ವೀಕ್ಷಕರೇ, ನಾನು ನಿಮಗೆ ನಿನ್ನೆ ಅವನಿ ಚಾರೋತ್ಸವದ ಕೆಲವು ತುಣುಕುಗಳನ್ನು ಹಾಕಿದ್ದೆ. ಆದರೆ ನಾನು ನಿನ್ನೆ ಕತ್ತಲೆ ಆಗೋದ್ರೊಳಗೆ ಮನೆಗೆ ಬಂದಿರೋದ್ರಿಂದ ನನಗೆ ಸರಿಯಾದ ಫೋಟೋ ಹಾಕ್ಲಿಕ್ಕೆ ಆಗಲಿಲ್ಲ ಅಂತಾನೆ ಹೇಳಬೇಕು. ಯಾಕೆಂದರೆ ವಿರೂಪಾಕ್ಷನ ಮೂರ್ತಿ ನಿಮಗೆ ಕಾಣುವಂಗಿರಲಿಲ್ಲಾಗಿತ್ತು. ಆದರೆ ನಂತರ ರಾತ್ರಿ ಚೆನ್ನಾಗಿ ಲೈಟ್ ಹಾಕಿರೋದ್ರಿಂದ ಆ ಮೂರ್ತಿ ಬಹಳ ಚಂದನೆ ಕಂಡಿದೆ. ಅದಕ್ಕಾಗಿ ನಾನು ನಿಮಗೆ ಇವತ್ತು ಆ ಮೂರ್ತಿಯ ದರ್ಶನ ಮಾಡುವಂತ ಒಂದು ಸಣ್ಣ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ, ಸಣ್ಣ ಎಪಿಸೋಡ್ ಹಾಕ್ತಾ ಇದ್ದೇನೆ. ಮೂರ್ತಿಗಳು ಇದರಲ್ಲಿ ಬೇರೆ ಬೇರೆ ಟೈಮ್ನಲ್ಲಿ ನೋಡ್ತಿರೋದು ಬೇರೆ ಬೇರೆ ಅಭಿಷೇಕದ್ದು ಮತ್ತು ಎಲ್ಲ ಹೂಗಳನ್ನೆಲ್ಲ ಏರಿಸಿದ್ದು, ಹೀಗೆ ಚೆನ್ನಾಗಿ ಮೂರ್ತಿ ಬಂದಿದೆ. ಅಲ್ಲದೆ ಇನ್ನು ಸ್ತಂಭ ಇರ್ತದಲ್ಲ, ಧ್ವಜಸ್ತಂಭದಾಗೆ ದೇವಸ್ಥಾನದ ಮುಂದ್ಗಡೆ, ಅದಕ್ಕೂ ಕೂಡ ಲೈಟ್ ಹಾಕಿರೋದ್ರಿಂದ ಸುತ್ತ ಕೆತ್ತಿರುವಂತಹ ಕಲೆಗಳು ಬಹಳ ಚೆನ್ನಾಗಿ ಮೂಡಿ ಬಂದಿವೆ. ಇನ್ನೂ ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೆ. ಯಾಕೆಂದ್ರೆ ಅದು ನಾನು ಬರುವಾಗ ದೀಪ ಹಚ್ಚಾಗಿರಲಿಲ್ಲ. ಇಲ್ಲೊಂದು ದೀಪಸ್ತಂಭ ಇದೆ ದೇವಸ್ಥಾನದ ಹೊರಗಡೆ. ಅದರಲ್ಲಿ 365 ದೀಪಗಳನ್ನ ಒಂದೇ ಟೈಮಿಗೆ ಹಚ್ಚಬಹುದು. ಅದು ಯಾಕಾಗಿ ಮಾಡಿದ್ದಾರೆ ಅಂದರೆ, ದಿನಾಲೂ ದೀಪ ಹಚ್ಚಿದಂಗೆ ಆಗಬೇಕು. ಡೈಲಿ ಎಲ್ರಿಗೂ ಒಂದು ಹಚ್ಚೋಕ್ಕಾಗೋದಿಲ್ವಲ್ಲ. ಅದಕ್ಕೆ ಯಾರಾದರೂ ದೀಪಾರಾಧನೆ ಮಾಡಿದರೆ, ಒಂದು ದಿನ ಮಾಡಿದ್ರು ಅದು ನಿತ್ಯವೂ ವಿರೂಪಾಕ್ಷನಿಗೆ ನಾವು ದೀಪ ಹಚ್ಚಿದಂಗೆ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ಹಾಗೆ ಮಾಡಿದಾರಂತೆ. ಅದಕ್ಕಾಗಿ ಬಹಳಷ್ಟು ಮಂದಿ ದೀಪಾರಾಧನೆ ಪೂಜೆಯನ್ನು ಮಾಡಿಸ್ತಾರೆ ಇಲ್ಲಿ. ಅದು ಒಂದು ವಿಶೇಷ ಅಂತ ಹೇಳಬೇಕು. ಇದೆರಡನ್ನ ತಿಳಿಸ್ಕೊಡೋದೇ ನನ್ನ ಉದ್ದೇಶ ಆಗಿತ್ತು. ಧನ್ಯವಾದಗಳು.